ಮತ್ತೊಮ್ಮೆ ಹೆಲ್ತ್ ಇಸ್ ವೆಲ್ತ್ ಶೋ ನೋಡ್ತಾ ಇದ್ದೀರಾ. ಲೈಫ್ ಇಸ್ ಈಕ್ವಲ್ ಟು ಡಿಸೀಸಸ್ ಅಂಡ್ ಲಾಟ್ಸ್ ಆಫ್ ಆಪರೇಷನ್ ಅಂತ ಹೇಳಿದ್ರೆ OMG ಅನ್ನುವಂತಾಗುತ್ತೆ. ಓ ಮೈ ಗಾಡ್ ಅಂತ ಯಾರು ಹೇಳಬಾರ್ದು, ಆರಾಮಾಗಿ ಕಾಮ್ ಆಗಿರ್ಬೇಕು ಅಂತ ಹೇಳಿದ್ರೆ ನೋಡಿ, ಸಮಸ್ಯೆಗಳು ಬರೋದು ಸಹಜ. ಆದರೆ ಆ ಸಮಸ್ಯೆಗಳನ್ನ ಸುಲಭವಾದ ವಿಧಾನದಲ್ಲಿ ಪರಿಹರಿಸಿಕೊಳ್ಳೋದು ನಮ್ಮ ಒಂದು ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ಸೊ ಈಗ ಇರುವಂತಹ ಒಂದು ಅಡ್ವಾನ್ಸ್ಡ್ ಆಪರೇಷನ್ಸ್ ಟೆಕ್ನಿಕ್ ಏನಿದೆ ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಸಾಕಷ್ಟು ವಿಧಾನಗಳ ಬಗ್ಗೆ ನಮ್ಮ ಡಾಕ್ಟರ್ ಪ್ರಸಾದ್ ಕೆ ಅವರು ಇನ್ನಷ್ಟು ಮಾಹಿತಿ ಕೇಳೋಣ. ಬೇರಿಯಾಟ್ರಿಕ್ ಸರ್ಜರಿ ಬಗ್ಗೆ ಹೇಳ್ತಾ ಇದ್ರಿ, ಹೇಳಿ ಡಾಕ್ಟರ್. ಬೇರಿಯಾಟ್ರಿಕ್ ಸರ್ಜರೀಸ್ ಅಥವಾ ಮೆಟಬಾಲಿಕ್ ಸರ್ಜರೀಸ್ ಅಂತ ಈಗಿನ ಕಾಲದಲ್ಲಿ ಏನು ಹೇಳ್ತಿದ್ದೀವಿ, ಅದು ಸ್ಥೂಲಕಾಯ ವ್ಯಕ್ತಿ ಅಂದರೆ ಮಾರ್ಬಿಡ್ ಒಬೀಸ್ ಪೇಷಂಟ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಂಥವರಿಗೋಸ್ಕರ ನಂತರ ಕಂಡುಹಿಡಿದಿರೋಂಥ ವಿಧಾನ ಇದು. ಸೊ ಇದಕ್ಕೆ ಮೆಟಬಾಲಿಕ್ ಸರ್ಜರಿ ಅಂತಲೂ ಯಾಕೆ ಹೇಳ್ತೀವಿ ಅಂತಂದರೆ, ಇದು ಸ್ಥೂಲಕಾಯ ಇದ್ದವರಿಗೆ ಶುಗರ್ ಜಾಸ್ತಿ ಇರುತ್ತೆ, BP ಜಾಸ್ತಿ ಇರುತ್ತೆ, ಆಮೇಲೆ ಕೊಲೆಸ್ಟ್ರಾಲ್ ಲೆವೆಲ್ ಅಂತ ಟ್ರೈಗ್ಲಿಸರೈಡ್ ಲೆವೆಲ್ಸ್ ಏನು ಜಾಸ್ತಿ ಇರುತ್ತೆ ಅದೆಲ್ಲನೂ ಕಂಟ್ರೋಲ್ ಮಾಡಿ ಅಥವಾ ಈವನ್ ಕ್ಯೂರ್ ಮಾಡುವಂತಹ ಸಾಕಷ್ಟು ಶಕ್ತಿ ಇದೆ ಈ ಸರ್ಜರಿಗೆ. ಸೊ ಹಾಗಾಗಿ ಇದಕ್ಕೆ ಮೆಟಬಾಲಿಕ್ ಸರ್ಜರಿ ಅಂತ ಕರಿತೀವಿ. ಇದು ಓನ್ಲಿ ಕಾಸ್ಮೆಟಿಕ್ ಸರ್ಜರಿ ಅಂತೂ ಅಲ್ಲ. ಮುಂಚಿನ ಕಾಲದಲ್ಲಿ ಇದು ಬರೀ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳ್ತಿದ್ರು. ಬಟ್ ಈಗ ಶುಗರ್ಗಳನ್ನು ಆಲ್ಮೋಸ್ಟ್ ಕ್ಯೂರ್ ಮಾಡಬಹುದು ಅಂತ, ಲೈಕ್ ಡಯಾಬಿಟಿಸ್ ಕ್ಯಾನ್ ಬಿ ಕ್ಯೂರ್ಡ್ ಅಂತ ಈಗ ನಾವು ಪ್ರಿಡಿಕ್ಟ್ ಮಾಡ್ತಾ ಇದೀವಿ ಇದರಿಂದ. ಡಯಾಬಿಟಿಕ್ ಪೇಷಂಟ್ಸ್ ಯೂಶಲಿ ಸ್ಥೂಲಕಾಯದವರಾಗಿರ್ತಾರೆ, ಆದಷ್ಟು ಅದು ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈ ಬೇರಿಯಾಟ್ರಿಕ್ ಸರ್ಜರಿಗೆ ಹೋಗೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಹೌದು, ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಥವರಿಗೋಸ್ಕರ ಅಂತಾನೆ ಮಾಡುವಂಥ ಸರ್ಜರೀಸ್ಗಳು. ತುಂಬ ಪೇಷಂಟ್ಗಳು ಹೆದರು ಬಿಡ್ತಾರೆ, ಸರ್ ನನಗೆ ಶುಗರ್ ಇದೆ, BP ಇದೆ, ನಾನು ಈ ಸರ್ಜರಿ ಮಾಡಿಸ್ಕೋಬೋದಾ ಅಂತ. ನಾವು ಅವರಿಗೆ ತುಂಬ ಒತ್ತಿ ಹೇಳ್ತೀವಿ, ನೋಡಿ ನಿಮಗೋಸ್ಕರನೇ ಅಂತ ಮಾಡ್ರು ಅಂತ. ನಾನು ಹೇಳಿರೋ ಪ್ರಕಾರ ಬಾಡಿ ಮಾಸ್ ಇಂಡೆಕ್ಸ್ 35 ಮೇಲ್ಗಡೆ ಇದ್ದ ವ್ಯಕ್ತಿ, ಅವನಿಗೆ ಶುಗರು BP ಇದ್ದಾಗ ಅಂಥವರಿಗೆ ಮಾತ್ರ ಇಂಥ ಸರ್ಜರಿ. ಅವ್ರ ಬಾಡಿ ಮಾಸ್ ಇಂಡೆಕ್ಸ್ 35 ಒಳಗಡೆ ಇತ್ತು ಅಂತಂದರೆ ನಾವು ಬೇರಿಯಾಟ್ರಿಕ್ ಸರ್ಜರಿನ ನಾವು ಅಡ್ವೈಸ್ ಮಾಡೋದಿಲ್ಲ. ಸೊ ಅಂಥವ್ರಿಗೆ ಸ್ಟಿಲ್ ನಾವು ಡಯಟ್ ಮತ್ತು ಎಕ್ಸಸೈಸಸ್ಗಳು ಹೇಳಿ ಅದನ್ನು ವೆಯ್ಟನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀವಿ. BMI 35ಕ್ಕಿಂತ ಮೇಲ್ಗಡೆ ಇದ್ದವ್ರಿಗೆ ಮಾತ್ರ ಈ ಸರ್ಜರಿ ತುಂಬಾ ಅವಶ್ಯಕ ಮತ್ತು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದರಿಂದ ಯಾವುದೇ ರೀತಿಯ ಒಂದು ಡಿಸ್ಅಡ್ವಾಂಟೇಜಸ್ ಇಲ್ಲ ಅಂತ ಹೇಳ್ತೀರಾ? ಡಿಸ್ಅಡ್ವಾಂಟೇಜಸ್ ಅಂದರೆ ಲೈಕ್ ಈ ತುಂಬ ದಪ್ಪಗಿದ್ದವರು ಪೇಷಂಟಿಗೆ ಅನಸ್ತೇಷಿಯಾ ರಿಸ್ಕ್ ಅಂತ ನಾವೇನು ಹೇಳ್ತೀವಿ ಅದು ಸ್ವಲ್ಪ ಇದ್ದೇ ಇರುತ್ತೆ. ಯಾಕಂದರೆ ಅವರಿಗೆ ಆಪ್ರೇಷನ್ ಥಿಯೇಟ್ರಲ್ಲಿ ಮಲಗಿಸ್ಬೇಕಾರೆ, ಆಮೇಲೆ ಜನರಲ್ ಅನಸ್ತೇಷಿಯಾ ಕೊಡೋಕ್ಕೆ ಇಂಟುಬೇಷನ್ ಅಂತ ಏನು ಹೇಳ್ತೀವಿ, ಈ ಮಾಡೋ ಟೈಮಲ್ಲಿ ಅವರಿಗೆ BP ಹೆಚ್ಚು ಕಮ್ಮಿ ಆಗೋದು ಅಥವಾ ಹೃದಯ ಸ್ತಂಭನ ನಿಂತ್ಕೊಂಡು ಹೋಗೋದು, ಇವೆಲ್ಲ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ. ಬಟ್ ಹಾಗಂತ ಆ ರಿಸ್ಕ್ ತೊಗೊಳ್ದೇ ಇದ್ದರೆ ನಾವು ಈ ಸರ್ಜರೀಸ್ಗಳನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರಿಸ್ಕನ್ನು ಅವರು ಸ್ವಲ್ಪ ಪಟ್ಟಿಗೆ ತೊಗೊಂಡ್ರೆ ಪೇಷಂಟು ಈ ಸರ್ಜರೀಸ್ಗಳನ್ನು ಅವರು ತಡ್ಕೋಬೋದು ಮತ್ತು ತುಂಬಾ ಹೆಲ್ಪ್ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ಲೈಕ್ 6 to 8 months ಅವರಿಗೆ ನಾವು ಸರ್ಜರಿ ಇವತ್ತೇ ಮಾಡಿದ ತಕ್ಷಣ ಅವ್ರ ವೆಯ್ಟು 100% ಕಡಿಮೆ ಆಗುತ್ತೆ ಅಂತ ಇವತ್ತೇ ಹೇಳೋಕ್ಕಾಗಲ್ಲ. ಸೊ ಅವರಿಗೆ ಅಂದರೆ ತಿನ್ನೋ ಕೆಪಾಸಿಟಿನ ನಾವು ಕಡಿಮೆ ಮಾಡ್ತೀವಿ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಿ. ಸೊ ಅವ್ರದ್ದು ಓವರ್ ಎ ಪೀರಿಯಡ್ ಆಫ್ 6 to 8 months ಅವ್ರದ್ದು ವೆಯ್ಟ್ ಏನಿತ್ತು ಅದರದ್ದು 50% ಅಷ್ಟು ಕಡಿಮೆ ಆಗ್ಬಿಡುತ್ತೆ. ಅಂದರೆ 100 kg ಇದ್ದವ್ನು 50 kg ಬಂದುಬಿಡ್ಬೋದು, 150 kg ಇದ್ದವ್ನು 70-75 kg ಬಂದುಬಿಡ್ಬೋದು. ಸೊ ಇದು ಓವರ್ ಎ ಪೀರಿಯಡ್ ಆಫ್ 6 to 8 months ಬರೋದ್ರಿಂದ ಪೇಷಂಟು ಡೆಫಿನೆಟ್ಲಿ ಅವನು ವೆಲ್ ಬೀಯಿಂಗನ್ನು ಅವ್ನು ನೋಡ್ತಾನೆ ಮುಂದೆ ಒಂದು ಆಫ್ಟರ್ 8 months or 1 year. ಆರೋಗ್ಯಕ್ಕೆ ದೇಹಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಮೈಂಡ್ ನಿಂದ ಅದಕ್ಕೆ ಸ್ಪಂದಿಸೋದು ಉತ್ತಮ ಅಂತ ಹೇಳ್ತೀರಾ. ಸೊ ಕೆಲವೊಂದು ಪೇಷಂಟ್ಸ್ಗಳು ಮೆಂಟಲಿ ಪ್ರಿಪೇರ್ ಆಗೋದಕ್ಕೆ ಟೈಮ್ ತಗೊಳ್ತಾರೆ, ಅವರಿಗೆ ಕೌನ್ಸಿಲಿಂಗ್ ಯಾವ ಥರ ಆಗುತ್ತೆ? ಹೌದು, ಈ ಸರ್ಜರೀಸ್ಗಳಿಗೆ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟು. ಪೇಷಂಟ್ಗಳು ಎಷ್ಟೋ ಜನ ದಪ್ಪಗಿದ್ದಾಗ ಅವರಿಗೆ ಸೋಷಿಯಲ್ ಫೋಬಿಯಾ ಬಂದ್ಬಿಡುತ್ತೆ. ನಾನು ಯಾವ ಫಂಕ್ಷನಿಗೆ ಹೋಗೋಕ್ಕಾಗಲ್ಲ, ನನಗೆಲ್ಲ ಹೋದರೆ ಕುತ್ಕೊಳ್ಳೋಕ್ಕಾಗಲ್ಲ, ಚೇರ್ ವ್ಯವಸ್ಥೆ ಸರಿ ಇರಲ್ಲ, ಎಲ್ಲ ಜನ ನಗಾಡ್ತಾರೆ ಅಂತ. ಸೊ ಅಂಥವ್ರಿಗೆ ಮೋಟಿವೇಶನ್ ಮಾಡಿ ನಾವು ಹೇಳ್ತೀವಿ, ನೋಡಿ ಈ ಸರ್ಜರೀಸ್ಗಳನ್ನು ನೀವು ಮಾಡಿಕೊಂಡ್ರೆ ಈ ಸರ್ಜರಿಯಿಂದ ನಿಮ್ಮ ವೆಯ್ಟ್ ತುಂಬಾ ಕಡಿಮೆ ಆಗುತ್ತೆ. ನೀವು ಯಾವುದೇ ಸೋಷಿಯಲ್ ಫೋಬಿಯಾಯಿಂದ ಹೊರಗಡೆ ಬಂದು ಯಾವುದೇ ಸೋಷಿಯಲ್ ಗ್ಯಾದರಿಂಗನ್ನು ನೀವು ಅಟೆಂಡ್ ಮಾಡ್ಬೋದು. ಆ್ಯಂಡ್ ನಿಮಗೊಂದು ಬೇರೆ ಲೈಫ್ ಸಿಕ್ಕಂಗಾಗುತ್ತೆ. ಸೊ ಒಬೆಸಿಟಿ ವಿ ಕನ್ಸಿಡರ್ ಇಟ್ ಈಸ್ ಎ ಡಿಸೀಸ್. ಅವರ ಆಯಸ್ ಆಲ್ಮೋಸ್ಟು 8 to 10 years ಕಡಿಮೆ ಆಗ್ಬಿಡತ್ತೆ ಅಂತ. ಸೊ ನಾವು ಈ ಸರ್ಜರಿ ಮಾಡೋದ್ರಿಂದ ಮತ್ತೆ ಅವರಿಗೆ ಮತ್ತೊಂದು ಆಯಸ್ ಕೊಟ್ಟಂಗೆ ಇನ್ನೂ 8 to 10 years ಅವರು ಎಕ್ಸ್ಟ್ರಾ ಬದುಕಬಹುದು ಅಂತ. ಸೊ ಸ್ಟ್ರೋಕ್ಸ್ ಪ್ರಾಬ್ಲಮ್ ಆಗಲಿ, ಹಾರ್ಟ್ ಪ್ರಾಬ್ಲಮ್ ಆಗಲಿ, ಏನು ಒಬೆಸಿಟಿಯಿಂದ ಬರುತ್ತೆ ಅವೆಲ್ಲನೂ ನಾವು ತಡಿಬೋದು ಮತ್ತು ಕ್ಯೂರ್ ಮಾಡಬಹುದು. ಹಾಗಾಗಿ ಇದನ್ನು ಅವರಿಗೆ ಅಡ್ವೈಸ್ ಮಾಡ್ತೀವಿ. ಯೂಶಲಿ ನಾವು ಚೇಂಜಸ್ ನೋಡಿದಾಗ ಸ್ಥೂಲಕಾಯದವರು ಇದ್ದವರು ಆಲ್ ಆಫ್ ಎ ಸಡನ್ ಈ ಒಂದು ಆಪರೇಷನ್ ಇಂದ ಸಣ್ಣಗಾದ್ರು ಅಂತ ಕೇಳಿದ್ರೆ ಇಟ್ಸ್ ಅ ಬೆಸ್ಟ್ ಥಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ದೇಹದ ಚಟುವಟಿಕೆಗಳು ಮೊದಲೇ ಹೇಗಿತ್ತು ಅದೇ ಥರ ಕಂಟಿನ್ಯೂ ಆಗುತ್ತೆ ಅಥವಾ ಹೇಗಿರುತ್ತೆ ಡಾಕ್ಟರ್? ಅಂದರೆ ಅವರ ತುಂಬ ದಪ್ಪ ಇದ್ದಾಗ ಸ್ವಲ್ಪ ಆ್ಯಕ್ಟಿವಿಟೀಸ್ಗಳು ತುಂಬಾ ರಿಸ್ಟ್ರಿಕ್ಷನ್ ಆಗಿರುತ್ತೆ. ನಡೆಯೋಕ್ಕಾಗಲ್ಲ, ಹತ್ತಕ್ಕಾಗಲ್ಲ, ಇವೆಲ್ಲದು ನಾವು ಅಡ್ವಾಂಟೇಜಸ್ ಆಗಿ ಕಾಣ್ತೀವಿ. ತುಂಬ ದೂರ ನಡಿಬೋದು, ಎಷ್ಟೇ ಅವರ ಆ್ಯಕ್ಟಿವಿಟೀಸ್ಗಳು ಎಕ್ಸಸೈಸ್ಗಳು ಎಲ್ಲದೂ ಮಾಡ್ಬೋದು.
ಸ್ವಲ್ಪ ಮಟ್ಟಿಗೆ ಅವರಿಗೆ ಅಂದರೆ ಬೇರಾಟ್ರಿಕ್ ಸರ್ಜರೀಸಲ್ಲಿ ಕೆಲವು ವಿಧಾನಗಳಿದೆ. ಅಂದರೆ ಲ್ಯಾಪ್ರೋಸ್ಕೋಪಿ ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಅಂತ ಹೇಳ್ತೀವಿ, ಅಥವಾ ಬೈಪಾಸ್ ಸರ್ಜರಿ ಅಂತ, ಗ್ಯಾಸ್ಟ್ರಿಕ್ ಬೈಪಾಸ್ ಅಂತ ಹೇಳ್ತೀವಿ, ಇಲ್ಲ ಮಿನಿ ಗ್ಯಾಸ್ಟ್ರಿಕ್ ಬೈಪಾಸ್. ಈ ಸ್ವಲ್ಪ ವಿಧಾನಗಳಲ್ಲಿ ಸ್ವಲ್ಪ ಅವರಲ್ಲಿ ಮಿನರಲ್ ಡಿಫಿಷಿಯನ್ಸೀಸು, ವಿಟಮಿನ್ ಡಿಫಿಷಿಯನ್ಸೀಸ್ಗಳು ತಕ್ಕ ಮಟ್ಟಿಗೆ ಕಾಣ್ತೇವೆ. ಅಂಥವರಿಗೆ ನಾವು ರೀಪ್ಲೇಸ್ಮೆಂಟ್ ಕೊಡಲೇಬೇಕಾಗುತ್ತೆ. ಬಟ್ ಓವರಾಲ್ ನಾವು ಕನ್ಸಿಡರ್ ಮಾಡಿದಾಗ ಪೇಷಂಟಿಗೆ ಡೆಫಿನೆಟ್ಲಿ ಅಡ್ವಾಂಟೇಜ್ ಇದ್ದೇ ಇದೆ. ಓಕೆ, ಕೆಲವರು ಮೆಡಿಕಲ್ ಇಶ್ಯೂಸ್ ಇಂದ ದಪ್ಪ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಡಯಾಬಿಟಿಸ್ ಆಗಿರ್ಬೋದು, ಮತ್ತೊಂದು ಥೈರಾಯ್ಡ್ ಆಗಿರ್ಬೋದು. ಇನ್ ಕೆಲವರು ತಿಂದು ದಪ್ಪ ಆಗಿರ್ತಾರೆ. ಸೊ ಇನ್ ಕೆಲವರು ವೀಕ್ನೆಸ್ ಇಂದ ಲೈಕ್ ಗ್ಯಾಸ್ಟ್ರಿಕ್ ಇಂದ ದಪ್ಪ ಆಗಿರ್ತಾರೆ. ಸೊ ನಾನಾ ಕಾರಣಗಳಿರುತ್ತೆ ಸ್ಥೂಲಕಾಯಕ್ಕೆ. ಸೊ ಆ ಕಾರಣ ನೀವು ಮೂಲವನ್ನ ಹುಡುಕಿ ನಂತರ ಈ ಒಂದು ಟ್ರೀಟ್ಮೆಂಟ್ ನ ಕೊಡ್ತೀರಾ? ಇಲ್ಲ, ಅಂದರೆ ನಾವು ಆ ಪೇಷಂಟ್ಗಳಲ್ಲಿ ಈ ಥರ ಚೇಂಜಸ್ಗಳು ಲೈಕ್ ಶುಗರ್ ಕಾಣ್ತೀವಿ, ಥೈರಾಯ್ಡ್ ಸಮಸ್ಯೆನೂ ಕಾಣ್ತೀವಿ. ಸೊ ಅಂಥವರಿಗೆ ನಾವು ಫಸ್ಟು ಮೆಡಿಸಿನ್ಸ್ ಮುಖಾಂತರ ಕೊಟ್ಟು ಅವರಿಗೆ ಕಂಟ್ರೋಲ್ ತರಿಸ್ತೀವಿ ಪೇಷಂಟ್ಗಳಿಗೆ. ನೋಡಿ ಇದನ್ನು ಫಸ್ಟು, ಯಾಕಂದರೆ ಅವರಿಗೆ ಆ ರಿಸ್ಕ್ ಇದ್ದೇ ಇರುತ್ತೆ, ಅನಸ್ತೀಶಿಯಾ ರಿಸ್ಕು, ಆಮೇಲೆ ಅನಸ್ತೀಶಿಯಿಂದ ಹೊರಗಡೆ ಬರೋ ರಿಸ್ಕ್ ಇದ್ದೇ ಇರುತ್ತೆ. ಸೊ ಅದು ರಿಸ್ಕನ್ನ ನಾವು ಆಪ್ರೇಷನ್ಗಿಂತ ಮುಂಚೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಮೆಡಿಸಿನ್ ಮುಖಾಂತರ ಅಂದಾಗ ಅವರಿಗೆ ಆ ಮೆಡಿಸಿನ್ಸನ್ನು ಕೊಟ್ಟು ಕಂಟ್ರೋಲ್ ಮಾಡಿ ಆಮೇಲೆ ನಾವು ಆಪ್ರೇಷನ್ಗಳನ್ನು ತಗೊಳ್ಬೇಕಾಗತ್ತೆ ಅಂತವರಿಗೆ. ಸೊ ಇದು ಕೂಡ ಲೈಕ್ ಮೇಜರ್ ಆಗಿ ಏನೂ ಇರಲ್ಲ, ಪ್ರೊಸೀಜರ್ಸ್ ಸರಳವಾದ ವಿಧಾನದಲ್ಲಿ ಮಾಡುವಂಥ ಒಂದು ಆಪರೇಷನ್ ಅಂತ ಹೇಳ್ತೀರಾ? ಅಂದರೆ ಅಷ್ಟೊಂದು ನಾವು 100% ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ಸಹ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡೋದ್ರಿಂದ ಪೇಷಂಟಿಗೆ ಅಡ್ವಾಂಟೇಜ್ ಆಗೇ ಆಗತ್ತಿಲ್ಲ ಅಂತ ಅಲ್ಲ, ಅವರಿಗೆ ನೋವು ಕಡಿಮೆ ಆಗುತ್ತೆ, ಗಾಯ ಕಡಿಮೆ ಆಗುತ್ತೆ. ಬಟ್ ಒಳಗಡೆ ನಾವು ಎಷ್ಟೋ ಕರಳಿಗೆ ಹೊಲಿಗೆ ಹಾಕಬೇಕಾಗತ್ತೆ, ಕರಳು ಜೋಡಿಸ್ಬೇಕಾಗತ್ತೆ. ಸೊ ನಾವು ಅವರಿಗೆ ಸ್ವಲ್ಪ ರಿಸ್ಕ್, ಅಂದರೆ ಅವ್ರಿಗೆ ರೆಸ್ಟ್ ಅಂತೂ ಕೊಡಬೇಕಾಗತ್ತೆ ಅವರಿಗೆ. ಸೊ ಪೇಷಂಟು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರು ಮತ್ತು ಊಟದ್ದು ಕೆಪಾಸಿಟಿನೂ ಸ್ವಲ್ಪ ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ. ಫಸ್ಟ್ ಇನಿಷಿಯಲಿ ನಾವು ಅವರಿಗೆ ಲಿಕ್ವಿಡ್ ಡಯಟ್ ಹಾಕ್ತೇವೆ, ಆಮೇಲೆ ಸೆಮಿ ಸಾಲಿಡ್ಡು, ಆಮೇಲೆ ಸಾಫ್ಟ್ ಡಯಟಿಗೆಲ್ಲ ಬಂದಮೇಲೆ ಅವ್ರ ಪೇಷಂಟು ಅವಾಗ ನಿಧಾನಕ್ಕೆ ಚೇತರಿಸ್ಕೊಳ್ತಾ ಬರ್ತಾರೆ. ಸೊ ದಪ್ಪ ಇರೋರು ಈಗ ಸಣ್ಣ ಆದರೂ ಬೇರಿಯಾಟ್ರಿಕ್ ಸರ್ಜರಿ ಮಾಡಿಸ್ಕೊಂಡ್ರು, ಬಟ್ ಅವ್ರು ದಪ್ಪ ಇರುವಾಗ ಮುಂಚೆ ತೆಗೆದುಕೊಳ್ತಿದ್ದಂಥ ಆಹಾರ ಕ್ರಮಕ್ಕೂ ನಂತರ ಸರ್ಜರಿ ಆದಮೇಲೆ ತೆಗೆದುಕೊಳ್ಳುವಂಥ ಆಹಾರ ಕ್ರಮಕ್ಕೂ ವ್ಯತ್ಯಾಸ ಯಾವ ಥರ ಇರುತ್ತೆ? ಏನು ಇನ್ಸ್ಟ್ರಕ್ಷನ್ ಇರುತ್ತೆ? ಹೌದು, ವ್ಯತ್ಯಾಸ ಇದ್ದೇ ಇರುತ್ತೆ. ಅಂದರೆ ನಾವು ಬಿಂಜ್ ಈಟಿಂಗ್ ಅಂತ ಹೇಳ್ತೀವಿ. ಅಂದರೆ ಪೇಷಂಟು ತುಂಬಾ ತಿಂತಾಯಿರ್ತಾರೆ, ಏನು ಸಿಕ್ಕಿದ್ದು ಅದು ತಿಂತಾಯಿರ್ತಾರೆ. ಅದು ಒನ್ ಆಫ್ ದಿ ರೀಸನ್ ಫಾರ್ ಮಾರ್ಬಿಡ್ ಒಬೆಸಿಟಿ. ಅದರ್ ದ್ಯಾನ್ ದಟ್ ಬೇರೆ ಲೈಕ್ ಡಯಾಬಿಟೀಸು, ಹೈಪರ್ ಟೆನ್ಷನು ಮತ್ತು ಹೈಪೋಥೈರಾಯ್ಡಿಸಮ್ ಇವೆಲ್ಲನೂ ಒನ್ ಆಫ್ ದಿ ರೀಸನ್ ಫಾರ್ ದಿ ಒಬೆಸಿಟಿ. ಸೊ ಬಿಂಜ್ ಈಟಿಂಗ್ ಇದ್ದಾಗ ಪೇಷಂಟ್ಗಳಿಗೆ ನಾವು ತುಂಬಾ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ನೋಡಿ, ನೀವು ಇಷ್ಟೊಂದು ತಿಂತಿದ್ದೀರಾ ಅಂದಮೇಲೆ ನಿಮಗೆ ವೆಯ್ಟ್ ಅಂತೂ ಕಡಿಮೆ ಮಾಡಲೇಬೇಕು. ಹಾಗಾಗಿ ವೆಯ್ಟ್ ಕಡಿಮೆ ಮಾಡಬೇಕು ಅಂದರೆ ನಿಮ್ಮ ಮೋಟಿವೇಶನ್ಸ್ ಮುಖಾಂತರ ನಾವು ಸ್ವಲ್ಪ ತಿನ್ನೋ ಕೆಪಾಸಿಟಿನ ಕಮ್ಮಿ ಮಾಡ್ತೀವಿ. ಹಾಗಾಗಿ ನೀವು ಇವಾಗ ಎಷ್ಟು ಒಂದು 5 ಇಡ್ಲಿ ತಿಂತಾ ಇದ್ದೀರಾ, ಆಪ್ರೇಷನ್ ಆದಮೇಲೆ 1 ಇಲ್ಲ 2 ಇಡ್ಲಿ ತಿನ್ನಬೇಕಾ. ಈ ಮೆಂಟಾಲಿಟಿನ ನಾವು ಅವ್ರಿಗೆ ತರಿಸಲೇಬೇಕು, ಈ ಮೋಟಿವೇಶನ್ ಅವ್ರು ತರಿಸಲೇಬೇಕಾಗತ್ತೆ. ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟು. ಆಮೇಲೆ ಅದೂ ಇಟ್ ಇಸ್ ನಾಟ್ ಲೈಕ್ ಲೈಫ್ ಲಾಂಗ್ ಅವರು ಬರೀ 1 ಇಡ್ಲಿ 2 ಇಡ್ಲಿ ಅಂತಲ್ಲ, ಸ್ವಲ್ಪ ಬಾಡಿ ಅಡಾಪ್ಟ್ ಆಗೋ ತನಕ ಸ್ವಲ್ಪ ಇಷ್ಟು ಟೈಮ್ ತೊಗೊಳುತ್ತೆ. ಅಂದರೆ 6 to 8 ಮಂತ್ಸ್ ತನಕ ಅವ್ರು ಸ್ವಲ್ಪ ಈ ಡೆಡಿಕೇಶನ್ ತೊಗೊಂಡ್ರೆ ಆಮೇಲೆ ಅವರು ಅಟ್ಲೀಸ್ಟ್ ಒಂದು 3 ಇಡ್ಲಿನಾದರೂ ತಿನ್ನೋ ಥರ ಅಷ್ಟು ಮಾಡ್ಬೋದು. ಮೇಂಟೈನ್ ಮಾಡಿದ್ರೆ ಪರ್ಫೆಕ್ಟ್ ಫಿಟ್ನೆಸ್ನ ಅಥವಾ ಒಂದು ಏನು ವೆಯ್ಟ್ ಇದೆ ಅದನ್ನು ಮೇಂಟೈನ್ ಮಾಡ್ಬೋದು. ವಾಟ್ ಇಫ್ ನೀವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ, ಸರ್ಜರಿ ಆಗಿರುತ್ತೆ ಆದರೂ ಕೂಡ ಅವ್ರು ಫಾಲೋ ಮಾಡಲ್ಲ, ಮುಂಚಿನ ಥರನೇ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ ಅಂತ ಹೇಳಿದ್ರೆ ಆಗುವಂಥ ಅನಾಹುತ ಅಥವಾ ಕಾಂಪ್ಲಿಕೇಶನ್ ಏನು? ಅಂದರೆ ಲೈಕ್ ಈ ಥರ ರಿಸ್ಟ್ರಿಕ್ಟಿವ್ ಸರ್ಜರಿ ಮಾಡಿದಾಗ ಅವ್ರು ತಿನ್ನಬೇಕು ಅಂದ್ರೂ ತಿನ್ನೋಕ್ಕಾಗೋದಿಲ್ಲ. ಯಾಕಂದರೆ ನಾವು ತಿನ್ನೋ ಕೆಪಾಸಿಟಿನ ಅಲ್ಲಿ ಕಡಿಮೆ ಮಾಡಿಬಿಟ್ಟಿರ್ತೀವಿ. ಲೈಕ್ ಈಗ ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಅಂತ ಏನು ಹೇಳ್ತೀವಿ, ಅದರಲ್ಲಿ ಜಠರದ್ದು ಒಂದು 70% ಅಷ್ಟು ನಾವು ಕಟ್ ಮಾಡಿ ತೆಗೆದುಬಿಡ್ತೀವಿ. ಸೊ ಪೇಷಂಟಿಗೆ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಆಗಿ ಉಳ್ಕೊಂಬಿಡುತ್ತೆ. ಸೊ ಪೇಷಂಟು ನಾನು ಜಾಸ್ತಿ ತಿನ್ನಬೇಕಂದ್ರೂ ತಿನ್ನೋಕ್ಕಾಗೋದಿಲ್ಲ. ಆವಾಗ ಅವನಿಗೆ ಸೈಕಾಲಜಿಕಲ್ ಡಿಪ್ರೆಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಪೇಷಂಟಿಗೆ ಬಿಫೋರ್ ಸರ್ಜರಿ ತುಂಬಾ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಈ ಥರ ನಿಮಗೆ ನಾವು ಲಿಕ್ವಿಡ್ ಡಯಟ್ ಹಾಕ್ತೀವಿ, ಆಮೇಲೆ ಸ್ವಲ್ಪ ದಿವಸ ಸಾಫ್ಟ್ ಸೆಮಿ ಸಾಲಿಡ್, ಆಮೇಲೆ ಸಾಫ್ಟ್ ಡಯಟು ಈ ಥರ ತೊಗೋಬೇಕಾಗುತ್ತೆ. ಆಮೇಲೆ ಬಟ್ ನಿಮ್ಮ ಊಟದ ಕೆಪಾಸಿಟಿ ಅಂತೂ ಕಮ್ಮಿ ಆಗೇ ಆಗುತ್ತೆ ಅಂತ ನಾವು ಮೋಟಿವೇಶನ್ ಮಾಡಿ ಪೇಷಂಟ್ ಒಪ್ಕೊಂಡ್ಮೇಲೆ ನಾವು ಸರ್ಜರಿ ಮಾಡಬೇಕಾಗತ್ತೆ. ಓಕೆ, ಸೊ ಫೈನಲಿ ಕೀ ಹೋಲ್ ಸರ್ಜರಿ ಆಗಿರ್ಬೋದು, ಲ್ಯಾಪ್ರೋಸ್ಕೋಪಿ ಸರ್ಜರಿ ಆಗಿರ್ಬೋದು, ಒಂದು ಉತ್ತಮವಾದ ಒಂದು ವಿಧಾನ ಸೂಕ್ತ ಅಂತ ನೀವು ಸಜೆಸ್ಟ್ ಮಾಡ್ತೀರಾ. ಹಾಗೆ ರೆಸ್ಟ್ ಕೂಡ ಅಷ್ಟೇ ಉತ್ತಮ ಅಂತ. ಬಟ್ ಈಗಿನ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ರೆಸ್ಟ್ ತೆಗೆದುಕೊಳ್ಳುವಂಥ ಒಂದು ಟೈಮು ಯಾರ ಹತ್ರನೂ ಇಲ್ಲ. ಸೊ ಇದು ಒಂದು ವಿಧಾನ, ಸುಲಭವಾದ ವಿಧಾನ ಅಂತ ಹೇಳಿ ಮಾಡಿಸ್ಕೊಂಡು ಮತ್ತೆ ರೆಸ್ಟ್ ತೆಗೆದುಕೊಳ್ಳದೆ ಅವರು ಮತ್ತೆ ನಾರ್ಮಲ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡ್ರೆ ಆಗುವಂಥ ಕಾಂಪ್ಲಿಕೇಶನ್? ಇಲ್ಲ, ರುಟೀನ್ ಕನ್ವೆನ್ಷನಲ್ ಆಪ್ರೇಷನ್ಸ್ ಕಂಪೇರ್ ಮಾಡಿದ್ರೆ ಲ್ಯಾಪ್ರೋಸ್ಕೋಪಿ ಡೆಫಿನೆಟ್ಲಿ ಅಡ್ವಾಂಟೇಜ್ ಇದೆ. ಸ್ವಲ್ಪ ಮಟ್ಟಿಗೆ ರೆಸ್ಟ್ ಅಂತೂ ಬೇಕು, 1 ವಾರದಿಂದ 10 ದಿವಸ ಅಂತೂ ರೆಸ್ಟ್ ಬೇಕೇ ಬೇಕು ಯಾವುದೇ ಸರ್ಜರಿ ಆದ್ರೂ. ಸೊ ಆ ರೆಸ್ಟನ್ನು ಅವ್ರು ತೊಗೊಳ್ತಾರೆ ಅಂದರೆ ಆಮೇಲೆ ಅವ್ರ ದೈನಂದಿನ ಆ್ಯಕ್ಟಿವಿಟೀಸು ಅವ್ರು ಏನೇ ಇದ್ರೂ ಎಲ್ಲದನ್ನು ಮಾಡ್ಕೊಂಡು ಹೋಗ್ಬೋದು. ಮುಂಚಿನ ಥರದ ಆಪ್ರೇಷನ್ ಕಂಪೇರ್ ಮಾಡಿದರೆ ತುಂಬಾ ಅಡ್ವಾಂಟೇಜಸ್ ಇದೆ. ಅಂಥ ರಿಸ್ಕ್ ಅಂತಂದರೆ ಲೈಕ್ ಕೆಲವು ಈಗ ಅವರು ವಿಗರಸ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಲೈಕ್ ಅಥ್ಲೀಟ್ಸ್ ಇರ್ತಾರೆ, ಇಲ್ಲ ಕೆಲವರು ವೆಯ್ಟ್ ಲಿಫ್ಟರ್ಸ್ ಇರ್ತಾರೆ, ಅಂಥವ್ರಿಗೆ ನಾವು ಸ್ವಲ್ಪ ದಿವಸ ರೆಸ್ಟ್ ತೊಗೊಳ್ಳೇಬೇಕಂತೇಳಿ. ಇಲ್ಲ ಅವ್ರು ತೊಗೊಳಕ್ಕಾಗಲ್ಲ, ನಾನು ಬೇಗನೆ ಹೋಗಬೇಕು ಅಂದರೆ ಆ ಪೋರ್ಟ್ ಸೈಟ್ ಹರ್ನಿಯಾಸ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಕೆಲವು ಹೊಲಿಗೆ ಹಾಕಿರ್ತೀವಿ ನಾವು, ಅದು ಈ ವಿಗರಸ್ ಎಕ್ಸಸೈಸಸ್ ಅಥವಾ ಸ್ಟ್ರೈನಸ್ ಎಕ್ಸಸೈಸ್ ಮಾಡಿದ ತಕ್ಷಣ ಆ ಹೊಲಿಗೆ ಬಿಚ್ಚೋಯ್ತು ಅಂದರೆ ಆ ಜಾಗದಲ್ಲಿ ಹರ್ನಿಯಾ ಆಗ್ಬಿಡುತ್ತೆ. ಹರ್ನಿಯಾ ಈಸ್ ಒನ್ ಆಫ್ ದಿ ಡ್ರೆಡೆಡ್ ಕಾಂಪ್ಲಿಕೇಶನ್ಸ್ ಆಫ್ ಲ್ಯಾಪ್ರೋಸ್ಕೋಪಿ.
ಹೌದು, ಮಾಡಿದ್ದೆಲ್ಲ ನೀರಲ್ಲಿ ಆಗೋಗ್ಬಿಡುತ್ತೆ. ಆಮೇಲೆ ಹರ್ನಿಯಾ ಆಗಿದ ತಕ್ಷಣ ಡಿಟೆಕ್ಟ್ ಆಯಿತು ಅಂದರೆ ಮತ್ತೆ ಅದಕ್ಕೆ ಸರ್ಜರಿನೇ ಟ್ರೀಟ್ಮೆಂಟ್, ಮತ್ತು ಅದಕ್ಕೆ ಮೆಡಿಸಿನ್ಸ್ ಇಲ್ಲ. ಹರ್ನಿಯಾಯಿಂದ ಮತ್ತೆ ಕಾಂಪ್ಲಿಕೇಶನ್ಸ್ ಆಗ್ಬಿಡ್ತು ಅಂತಂದರೆ ನಾವು ಮಾಡಿದ್ದೆಲ್ಲ ನೀರಲ್ಲಿ ಹೋದಂಗೆ ಆಗ್ಬಿಡುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ರೆಸ್ಟು ಬೇಕೇ ಬೇಕು, ದಟ್ಟು ಓನ್ಲಿ ಫಾರ್ 10 to 15 days ಅಷ್ಟೇ. ಓಕೆ, ಸೊ ತುಂಬ ವ್ಯಾಲಿಡ್ ಅಂದರೆ ತುಂಬ ಇನ್ಫಾರ್ಮೇಷನ್ ನೀವು ಕೊಡ್ತಾ ಇದ್ದೀರಾ. ಈ ಒಂದು ಟ್ರೀಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದರೆ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲಿ ಇದಕ್ಕೆ ಇರುವಂಥ ಒಂದು ಫೆಸಿಲಿಟೀಸ್ ಮತ್ತು ಇಲ್ಲಿ ಬರುವಂಥ ರೋಗಿಗಳ ಒಂದು ಟ್ರೀಟ್ಮೆಂಟ್ ಬಗ್ಗೆ ನೋಡಿ. ನಮ್ಮ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಟ್ಸ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಆಮೇಲೆ ಎಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಎಲ್ಲ ಥರ ಇದೆ. ಲ್ಯಾಪ್ರೋಸ್ಕೋಪಿ ಮತ್ತು ಬೇರಿಯಾಟ್ರಿಕ್ ಸರ್ಜರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ. ಆಮೇಲೆ ತುಂಬ ಜನ ಪೇಷಂಟ್ಸ್ಗಳು ಇದನ್ನು ಸಹ ವ್ಯವಸ್ಥೆಗೆ ತಗೊಳ್ತಾ ಇದ್ದಾರೆ. ಆಮೇಲೆ ಎಷ್ಟೊಂದು ಸ್ಕೀಮ್ಸ್ಗಳೆಲ್ಲ ಅಳವಡಿಸುತ್ತೆ. ಯಶಸ್ವಿನಿ ಸ್ಕೀಮು, ESI ಸ್ಕೀಮ್ಗಳೆಲ್ಲ ಪೇಷಂಟ್ಗಳು ತುಂಬ ಜನ ಇದರದ್ದು ಸದುಪಯೋಗ ಪಡ್ಕೊತಾ ಇದ್ದಾರೆ. ಬಟ್ ಬೇರಿಯಾಟ್ರಿಕ್ ಸರ್ಜರಿಗೆ ಬಂದಾಗ ಇದುವರೆಗೂ ಯಾವುದೇ ಇನ್ಶೂರೆನ್ಸ್ ಆಗಲಿ ಯಾವುದೇ ಸ್ಕೀಮ್ ಆಗಲಿ ಇನ್ನೂ ಸೂಕ್ತ ಬಂದಿಲ್ಲ. ನಾವು ಅಂದರೆ ಎಷ್ಟೋ ಜನ ಬೇರಿಯಾಟ್ರಿಕ್ ಸರ್ಜನ್ಸ್ಗಳೆಲ್ಲ ಅಪ್ರೋಚ್ ಮಾಡ್ಯಾರೆ ಗೌರ್ಮೆಂಟಿಗೆ. ಮುಂಚೆ ಎಲ್ಲ ಇದು ಕಾಸ್ಮೆಟಿಕ್ ಸರ್ಜರಿ ಅಂತ ಕಂಡುಹಿಡಿತಾ ಇದ್ರು, ಬಟ್ ಈಗೆಲ್ಲ ಮೆಟಬಾಲಿಕ್ ಸರ್ಜರಿ ಆಗಿರೋದ್ರಿಂದ ಇದಕ್ಕೂ ಸಹ ಇನ್ಶೂರೆನ್ಸ್ ಕವರೇಜ್ ಕೊಡಲೇಬೇಕು ಅಂತೇಳ್ಬಿಟ್ಟು ಸೊ ಇನ್ನೂ ಇದು ಫೈಟ್ ನಡೀತಾ ಇದೆ. ಅದು ಬಂದ ಮೇಲೆ ಡೆಫಿನೆಟ್ಲಿ ಎಷ್ಟೋ ಜನ ಪೇಷಂಟ್ಗಳಿಗೆ ಇದರದ್ದು ಸದುಪಯೋಗ ಆಗೇ ಆಗುತ್ತೆ. ತುಂಬಾ ಲಾಭದಾಯಕವಾಗಿದೆ ಟ್ರೀಟ್ಮೆಂಟ್ ಕೂಡ. ಆದರೆ ಏನಂತ ಹೇಳಿದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಇಲ್ಲ. ಒಂದು ಟ್ರೀಟ್ಮೆಂಟ್ ಇದೆಯಾ, ವಾಟ್ ಇಟ್ ಈಸ್ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತಾರೆ? ಅದೇ ಈ ಥರ ಪ್ರೋಗ್ರಾಮ್ಗಳು ನೀವು ಮೀಡಿಯಾದಿಂದ ಮಾಡುವಂಥದ್ದು, ನಾವು ಆಮೇಲೆ ರೇಡಿಯೋದಲ್ಲಿ ಹೋಗಿ ಹೇಳುವಂಥದ್ದು, ಆಮೇಲೆ ಒಬ್ಬರು ಬಾಯಿಂದ ಒಬ್ಬರಿಗೆ ಬೇಗ ಬೇಗ ಹರಡಿಬಿಡುತ್ತೆ ಈ ನ್ಯೂಸ್ಗಳು. ಸೊ ಪೇಷಂಟ್ಗಳಿಗೆ ಏನಂತಂದರೆ ಮುಂಚಿನ ದೊಡ್ಡ ಆಪ್ರೇಷನ್ ಯಾವುದೇ ಆಪ್ರೇಷನ್ ಆದ್ರೂ ತಕ್ಷಣ ಅವ್ರಿಗೆ ತುಂಬ ಜಾಸ್ತಿ ರೆಸ್ಟ್ ತೊಗೋಬೇಕು ಅಂತ ಇತ್ತು. ಈಗ ಈ ಲ್ಯಾಪ್ರೋಸ್ಕೋಪಿ ಮಾಡೋದ್ರಿಂದ ಯಾವುದೇ ಥರದ ಹೊಟ್ಟೆ ಸಮಸ್ಯೆಗಳನ್ನು ಸಹ ನಾವು ಅಂದರೆ ಆಪ್ರೇಷನ್ ಬೇಕಾಗಿರೋಂಥ ಸಮಸ್ಯೆಗಳನ್ನು ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡೋದ್ರಿಂದ ಪೇಷಂಟ್ಗಳಿಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಬೇಗ ರಿಕವರ್ ಆಗ್ಬೋದು ಅಂತ ನಾನು ಇದನ್ನು ಮಾಹಿತಿನ ಒತ್ತುಪಟ್ಟು ಹೇಳಕ್ಕೆ ಹೇಳ್ತೀನಿ. ನಮಗೆ ಡಿಪೆಂಡೆಂಟ್ ತುಂಬ ಜನ ಇರ್ತಾರೆ. ಸೊ ನಾವು ಚೆನ್ನಾಗಿದ್ರೆ ಹೆಲ್ದಿ ಆಗಿರೋದು ಡಿಪೆಂಡೆಂಟ್ ಚೆನ್ನಾಗಿ ನೋಡ್ಕೊಳ್ಬೋದು. ಸೊ ಹಾಗಾಗಿ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ರೀತಿಯ ಒಂದು ಟ್ರೀಟ್ಮೆಂಟ್ಗೆ ಹೋದರೆ ಬೇಗ ರಿಕವರಿ ಆಗ್ಬೋದು. ಫೈನ್ ಡಾಕ್ಟರ್, ಸೊ ಫೈನಲಿ ನಿಮ್ಮ ಸಜೆಷನ್ ನಮ್ಮ ವ್ಯೂವರ್ಸ್ಗೆ? ನೋಡಿ, ಅದೇ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅನ್ನೋದನ್ನು ನೀವು ಯಾವುದೇ ರೀತಿ ಭಯ ಇಟ್ಕೋಬೇಡಿ. ಯಾವುದೇ ತರಹ ಹೊಟ್ಟೆಯಲ್ಲಿರುವಂಥ ಸರ್ಜರೀಸ್ಗಳನ್ನು ಸಹ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮುಖಾಂತರ ಮಾಡಬಹುದು. ಆಮೇಲೆ ಪೇಷಂಟು ಕೂಡ ಬೇಗ ರಿಕವರಿ ಆಗಬಹುದು. ಅದರಲ್ಲಿ ಯಾವುದೇ ಭಯ ಇರಬಾರ್ದು. ಸ್ಕಿಲ್ಡ್ ಡಾಕ್ಟರ್ಸ್ ಹತ್ರನೇ ಹೋಗಿ ಕನ್ಸಲ್ಟ್ ಮಾಡಿದರೆ ನಿಮಗೆ ಸೂಕ್ತ ಪರಿಹಾರ ಸಿಗುತ್ತೆ. ಕನ್ಸರ್ನ್ಡ್ ಡಾಕ್ಟರ್ಸ್ ಹತ್ರ ಹೋಗಿ ಕೇಳಿದಾಗ ನಿಮಗೆ ಅದರದ ಪರಿಹಾರದ ಜೊತೆಗೆ ಮತ್ತು ತುಂಬ ಮಾಹಿತಿನೂ ಸಿಗುತ್ತೆ. ಆ ಮಾಹಿತಿನ ತೊಗೊಂಡು ನೀವು ಆಪ್ರೇಷನ್ಗೆ ಒಳಪಟ್ಟರೆ ನಿಮಗೂ ಸಹ ಲಾಭದಾಯಕ, ನಿಮ್ಮ ಡಿಪೆಂಡೆಂಟ್ಸ್ಗಳಿಗೂ ಸಹ ಅವರಿಗೆ ಮೆಂಟಲಿ ಅವರು ಪ್ರಿಪೇರ್ ಆಗ್ತಾರೆ ಯಾವುದೇ ಸಮಸ್ಯೆಯನ್ನು ಎದುರಿಸೋಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ವ್ಯಾಲಿಡ್ ಇನ್ಫಾರ್ಮೇಷನ್ಗೆ ಹಾಗೆ ವ್ಯಾಲಿಡ್ ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಾವು ಲೈಫಲ್ಲಿ ಹೆಜ್ಜೆ ಇಡಬೇಕಾದ್ರೆ ಅಪ್ಪಿತಪ್ಪಿ ಇಂಜುರಿ ಮಾಡ್ಕೊಳ್ಳೋದು ಸಹಜ, ಸಮಸ್ಯೆಗೆ ಈಡಾಗೋದು ಸಹಜ. ಸೊ ಇಂಥ ಟೈಮಲ್ಲಿ ಕೆಲವೊಂದು ಈ ರೀತಿಯ ಒಂದು ಸರ್ಜರಿಗೆ ನಾವು ಒಳಪಟ್ಟಾಗ ಮತ್ತೆ ನಮ್ಮ ಲೈಫ್ನ ಭರ್ಜರಿಯಾಗಿ ಮುಂದುವರಿಸಬಹುದು. ಏನು ಹೇಳ್ತೀರಾ? ಹಾಗಾದ್ರೆ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ರೀತಿಯ ಒಂದು ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಮನಸ್ಸು ಮಾಡಿ ಈ ಕೂಡಲೇ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಹೆಲ್ಪ್ಲೈನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ 08182221588. ಸೊ ಹಾಗೆ ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರೋರ್ಗೂ ಕೂಡ ತಿಳಿಸಿ, ನಿಮಗೆ ಪರಿಚಯ ಇರೋರ್ಗೂ ತಿಳಿಸಿ. ಸೊ ಎಲ್ಲರಿಗೂ ಈ ಒಂದು ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದ್ರ ಮೂಲಕ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಮತ್ತೆ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾನೆ ಇರಿ ETV ನ್ಯೂಸ್, ಸುದ್ದಿಯೇ ಜೀವಾಳ.